ಯಾರಿಗೆ ದಿಲ್ಲಿ ಗದ್ದುಗೆ ವಿಶೇಷ ಕಾರ್ಯಕ್ರಮ ಸ್ವಾಗತ. ನಾನು ಲಕ್ಷ್ಮಣ್ ಹುಗಾರ್. ಇವತ್ತಿನ ನ್ಯೂಸ್ ಅವರ್ನಲ್ಲಿ ದಿಲ್ಲಿ ಗದ್ದುಗೆಯಲ್ಲಿ ಯಾರು ಕೂಡ್ತಾರೆ ಅನ್ನೋಂಥ ಪ್ರಶ್ನೆ ಇದೆ. 2014 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವ UPA ಸರ್ಕಾರಕ್ಕೆ ಹಿನ್ನಡೆ ಆಗ್ತಾ ಇದೆಯಾ? BJP ನರೇಂದ್ರ ಮೋದಿ ನಾಯಕತ್ವದ NDAಗೆ ಅಧಿಕಾರ ಸಿಗುತ್ತಾ? ಮತ್ತೊಂದು ಕಡೆ ತೃತೀಯ ರಂಗ ಈ ಎರಡೂ ಒಕ್ಕೂಟಗಳ ಮಧ್ಯೆ ಅಧಿಕಾರದ ಚುಕ್ಕಾಣಿ ಹಿಡಿಯುವಂಥ ಒಂದು ಸಾಧ್ಯತೆ ಇದೆ. ಎಲ್ಲ ಲೆಕ್ಕಾಚಾರಗಳಿದ್ದಾವೆ. ಸೊ ಇವತ್ತು ಟೈಮ್ಸ್ ನೌ ಮತ್ತು ಸಿ ವೋಟರ್ ನಡೆಸಿರ್ತಕ್ಕಂಥ ಒಂದು ಸುದೀರ್ಘ ಸರ್ವೆಯಲ್ಲಿ ಅನೇಕ ಅಂಶಗಳು ಬಂದಿದ್ದಾವೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಸ್ಥಿತಿ ಏನಾಗುತ್ತೆ, BJPಯ ಈಗಿರ್ತಕ್ಕಂಥ ಸ್ಥಾನಗಳು ಎಷ್ಟು ಹೋಗ್ತವೆ, ಎಷ್ಟು ಗಳಿಸುತ್ತೆ, JDSನ ಲೆಕ್ಕಾಚಾರ ಏನು, ಎಲ್ಲವೂ ಕೂಡ ಈ ಸಮೀಕ್ಷೆಯಲ್ಲಿ ಈಗಾಗಲೇ ಲಭ್ಯ ಆಗ್ತಾ ಇದೆ. ಮತ್ತೊಂದು ಕಡೆ ನೆರೆಯ ಆಂಧ್ರದಲ್ಲಿ ನಾವೀಗ ನೋಡ್ಬೋದು, ಲೋಕಸಭಾ ಚುನಾವಣೆ ಟೈಮ್ಸ್ ನೌ ಸಿ ವೋಟರ್ ಸಮೀಕ್ಷೆಯ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೇಳಿಕೊಳ್ಳುವಂಥ ಒಂದು ಯಾವುದೇ ಲಾಭ ಆಗ್ತಾ ಇಲ್ಲ. ಕೇವಲ 13 ಸ್ಥಾನಗಳಿಗೆ ಕಾಂಗ್ರೆಸ್ ಸಮಾಧಾನ ಪಡ್ಕೊಳ್ಬೇಕಾಗಿದೆ. ಆದರೆ ಭಾರತೀಯ ಜನತಾ ಪಕ್ಷ 12 ಸ್ಥಾನಕ್ಕೆ ತೃಪ್ತಿ ಪಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಸಮಬಲದ ಹೋರಾಟ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. 2014ರ ಲೋಕಸಭಾ ಜಿದ್ದಾಜಿದ್ದಿಯ ಅಖಾಡ ಕಾಂಗ್ರೆಸ್ಗೆ 13 ಸ್ಥಾನ, BJPಗೆ 12 ಸ್ಥಾನ, JDSಗೆ 3 ಸ್ಥಾನ. ಸೊ ಹಾಗಾಗಿ ಇಲ್ಲಿ 19 ಸ್ಥಾನ ಗಳಿಸಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ 7 ಸ್ಥಾನಗಳನ್ನು ಕಳ್ಕೊಳ್ತಾ ಇದೆ. ಆದರೂ ಕೂಡ ಕಾಂಗ್ರೆಸ್ಗೆ ಹೋಲಿಸಿದರೆ BJPಯ ಸಾಧನೆ ಈಗ ಗಣನೀಯವಾಗಿ ಏರಿಕೆಯಾಗಿದೆ. ಸೊ ಇದು ಕರ್ನಾಟಕದ ಮಟ್ಟಿಗೆ ಕಾಂಗ್ರೆಸ್ ಮತ್ತು BJPಯ ನಡುವೆ ಸಮಬಲದ ಹೋರಾಟ, ಸಮಬಲದ ಸ್ಪರ್ಧೆ ಎದ್ದು ಕಾಣ್ತಾ ಇದೆ. ಟೈಮ್ಸ್ ನೌ ಸಿ ವೋಟರ್ ನಡೆಸಿರ್ತಕ್ಕಂಥ ಸಮೀಕ್ಷೆಯ ಪ್ರಕಾರ ಕರ್ನಾಟಕದಲ್ಲಿ BJP ಕಾಂಗ್ರೆಸ್ ನೇರ ಹಣಾಹಣಿ, ನೇರ ಸ್ಪರ್ಧೆ, ಸಮಬಲದ ಹೋರಾಟ ಇಲ್ಲಿ ಎದ್ದು ಕಾಣ್ತಾ ಇದೆ. BJP ಬಹಳ ಹರಸಾಹಸ ಮಾಡ್ತಾ ಇದೆ. ಈಗಾಗಲೇ ಸಮೀಕ್ಷೆಯ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ 13 ಸ್ಥಾನಗಳು ಬಂದರೆ BJPಗೆ 12 ಸ್ಥಾನ. ಅಂದರೆ ಈ ಹಂತದಲ್ಲಿ ಚುನಾವಣೆ ನಡೆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಅಂಥ ಲಾಭ ಆಗ್ತಾ ಇಲ್ಲ. ಸೊ ಕಳೆದ ಸಮೀಕ್ಷೆಯಲ್ಲಿ ಕೇವಲ 4 ರಿಂದ 6 ಸ್ಥಾನಗಳು ಮಾತ್ರ BJPಗೆ ಲಭ್ಯ ಆಗುತ್ತೆ ಅನ್ನುವಂಥ ಸಮೀಕ್ಷೆ ಇತ್ತು. ಆದರೆ ಈಗ ರಾಜ್ಯದಲ್ಲಿ BJPಗೆ 12 ಸ್ಥಾನ, ಕಾಂಗ್ರೆಸ್ಗೆ 13 ಸ್ಥಾನ ಸಿಗುತ್ತೆ ಅನ್ನುವಂಥದ್ದು. ಸೊ ಯಾರಿಗೆ ದೆಹಲಿ ಗದ್ದುಗೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಮಾಡಿದ್ರೆ ಬಹುತೇಕ ಕರ್ನಾಟಕದ ಮಟ್ಟಿಗೆ ಕಾಂಗ್ರೆಸ್ಗೆ 13 ಸ್ಥಾನಗಳು ಸಿಗ್ತವೆ. ಅಂದರೆ 7 ಸ್ಥಾನಗಳು ಇಲ್ಲಿ ಪ್ಲಸ್ ಆಗ್ತಾ ಇದ್ದಾವೆ. BJP 12 ಸ್ಥಾನಗಳು ಗಳಿಸುತ್ತೆ. ಅಂದರೆ 7 ಸ್ಥಾನಗಳು ಮೈನಸ್ ಅಂದರೆ ಕಳ್ಕೊಳ್ತಾ ಇದೆ. ಸೊ JDS ಈಗಿರ್ತಕ್ಕಂಥದ್ದು 3 ಸ್ಥಾನಗಳು, ಆ ಸ್ಥಾನಗಳನ್ನು ಉಳಿಸ್ಕೊಳ್ಳೋದ್ರಲ್ಲಿ JDS ಸಕ್ಸಸ್ ಆಗುತ್ತೆ. ಸೊ ಅಷ್ಟರ ಮಟ್ಟಿಗೆ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ BJP ಮಧ್ಯೆ ನೇರ ಹಣಾಹಣಿ, ಸಮಬಲದ ಸ್ಪರ್ಧೆ ಕಂಡು ಬರ್ತಾ ಇದೆ. ಇನ್ನು 2009ರ ನಾವು ಈಗಿನ ಒಂದು ಸ್ಥಾನಗಳನ್ನು ನೋಡ್ತಾ ಇದ್ದರೆ, ಈಗಿನ ಅವರ ಕಾಂಗ್ರೆಸ್ ಪಕ್ಷ BJP ನೋಡ್ತಾ ಇದ್ದರೆ, ಕಾಂಗ್ರೆಸ್ 6 ಸ್ಥಾನಗಳನ್ನು ಮಾತ್ರ ಗಳಿಸಿದೆ ಈಗ ಲೋಕಸಭೆಯಲ್ಲಿ. BJP 19 ಸ್ಥಾನ ಗಳಿಸಿರ್ತಕ್ಕಂಥದ್ದು, JDS 3 ಸ್ಥಾನ. ಸೊ JDSನ ಯಾವುದೇ ವ್ಯತ್ಯಾಸ ಇಲ್ಲ. ಇಲ್ಲಿ BJP 7 ಸ್ಥಾನಗಳನ್ನು ಕಳ್ಕೊಳ್ತಾ ಇದೆ, ಕಾಂಗ್ರೆಸ್ ಇಲ್ಲಿ 7 ಸ್ಥಾನಗಳನ್ನು ಹೆಚ್ಚುವರಿಯಾಗಿ ಪಡ್ಕೊಳ್ತಾ ಇದೆ. ಸೊ ಸದ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇರೋದರಿಂದ, CM ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇರೋದರಿಂದ ಸೊ ಸದ್ಯಕ್ಕೆ ಕಾಂಗ್ರೆಸ್ಗೆ ಇಲ್ಲಿ ಬಹಳ ಹಿನ್ನಡೆ ಅಂತಲೇ ಹೇಳ್ಬೋದು. ಹಿಂದಿನ ಚುನಾವಣೆಯಲ್ಲಿ ಅಂದರೆ 2009ರಲ್ಲಿ 6 ಸ್ಥಾನ ಗಳಿಸಿದ್ರೂ ಕೂಡ ಈಗ ಕಾಂಗ್ರೆಸ್ ಹೆಚ್ಚಿನ ಸ್ಥಾನ ಗಳಿಸಬೇಕಾಗಿದೆ. ಆದರೆ ಭಾರತೀಯ ಜನತಾ ಪಕ್ಷ ಇಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೆ ಹೋರಾಟ ಮಾಡ್ತಾ ಇದೆ. ಆದರೂ ಕೂಡ ಅದು 7 ಸ್ಥಾನಗಳನ್ನು ಕಳ್ಕೊಳ್ತಾ ಇದೆ. ಸೊ ಇದು 2014ರ ಸಮೀಕ್ಷೆ. ಸೊ ಒಂದು ವೇಳೆ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಇವತ್ತು ನಡೆದರೆ ಇಲ್ಲಿ ಕಾಂಗ್ರೆಸ್ಗೆ 13 ಸ್ಥಾನ, BJPಗೆ 12 ಸ್ಥಾನ, ಜಾತ್ಯತೀತ ಜನತಾದಳಕ್ಕೆ 3 ಸ್ಥಾನ. ಸೊ ಇಲ್ಲಿ ಸಮಬಲದ ಸ್ಪರ್ಧೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಸೊ ನಾನು ಮೊದಲಿಗೆ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ತೀನಿ, ಕರ್ನಾಟಕದ ಬಗ್ಗೆ ವಿಶ್ಲೇಷಣೆ ಕೂಡ ತೆಗೆದುಕೊಳ್ತೇನೆ. ಜೊತೆಗೆ ಬಿಹಾರದಲ್ಲಿ ಏನಾಗುತ್ತೆ, ಲಾಲು ಪ್ರಸಾದ್ ಯಾದವ್ ಜೈಲಿಗೆ ಹೋಗಿದ್ದಾರೆ. ಆದರೆ RJDಗೆ ಅಲ್ಲಿ ಆ ಮತದಾರರು ಹೆಚ್ಚಿನ ಒಲವನ್ನು ತೋರಿದ್ದಾರೆ. ಆದರೆ ನಿತೀಶ್ ಕುಮಾರ್ ಪರವಾದಂಥ ಅಭಿವೃದ್ಧಿ ಅಲೆ ಇದ್ದರೂ ಕೂಡ ನಿತೀಶ್ ಕುಮಾರ್ಗೆ ದೊಡ್ಡ ಹಿನ್ನಡೆ ಆಗ್ತಾ ಇದೆ. ನರೇಂದ್ರ ಮೋದಿ ಹವಾ ಬಿಹಾರದಲ್ಲಿ ನಡೀತಾ ಇದೆ. ಆದರೆ ಗುಜರಾತ್ನಲ್ಲಿ ಕಾಂಗ್ರೆಸ್ಗೆ ದಿಕ್ಕು ದೇಶ ಇಲ್ಲ, ಯಾವುದೇ ನೆಲೆ ಇಲ್ಲ. ಅಲ್ಲಿ BJP ಹೆಚ್ಚಿನ ಸ್ಥಾನಗಳನ್ನು ಗಳಿಸ್ತಾ ಇದೆ, ಕಾಂಗ್ರೆಸ್ ಅಲ್ಲಿ ಬಹಳ ಹೀನಾಯವಾದಂಥ ಸ್ಥಿತಿ ಇದೆ. ಇನ್ನು ಆಂಧ್ರದಲ್ಲಿ ರಾಜ್ಯ ವಿಭಜನೆ ಮಾಡಿದರೂ ಕೂಡ ಕಾಂಗ್ರೆಸ್ಗೆ ಯಾವುದೇ ರೀತಿಯ ಲಾಭ ಆಗಿಲ್ಲ. ಅಲ್ಲಿ ಆಗ್ತಾ ಇರ್ತಕ್ಕಂಥ TRSಗೆ ಮತ್ತು YSR ಕಾಂಗ್ರೆಸ್ಗೆ. ಹೀಗಾಗಿ ಅಲ್ಲಿ ಕಾಂಗ್ರೆಸ್ ಕೂಡ ಧೂಳಿಪಟ್ಟಾಗ್ತಾ ಇದೆ. ಈ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡ್ತೇನೆ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ BJP ಮಧ್ಯೆ ಸಮಬಲದ ಸ್ಪರ್ಧೆ ಇವತ್ತು ಟೈಮ್ಸ್ ನೌ ಮತ್ತು ಸಿ ವೋಟರ್ ಸಮೀಕ್ಷೆಯಿಂದ ಹೊರಗೆ ಬರ್ತಾ ಇದೆ. ಸೊ ಬಹುತೇಕ ಇನ್ನೂ ಕೂಡ ಚುನಾವಣೆ ಮುಂದಿರೋದ್ರಿಂದ ಬಹುತೇಕ ಈಗಿನ ಮೂಡು ಅಂದರೆ ದೇಶದ ವಿವಿಧ ರಾಜ್ಯಗಳು ನಡೆದಂಥ ಸಮೀಕ್ಷೆ ಪ್ರಕಾರ ಕರ್ನಾಟಕದಲ್ಲಿ ಕೂಡ ಆ ಮೂಡನ್ನು ತೆಗೆದುಕೊಂಡಿದ್ದಾರೆ. ಬಹುತೇಕ ಇಲ್ಲಿ ಕಾಂಗ್ರೆಸ್ಗೆ 13, JDSಗೆ 3, BJPಗೆ 12 ಸ್ಥಾನಗಳು. ಸೊ ಕರ್ನಾಟಕದ ಲೆಕ್ಕಾಚಾರವನ್ನು ನಾವು ಚರ್ಚೆ ಮಾಡ್ತೇವೆ. ಮುಂದೆ ಆಂಧ್ರ, ಬಿಹಾರ್ ಮತ್ತು ದೆಹಲಿಗೆ ಅನೇಕ ರಾಜ್ಯಗಳ ಸಮೀಕ್ಷೆಯ ಫಲಿತಾಂಶ ಕೂಡ ಬಂದಿದೆ. ಆ ಸಮೀಕ್ಷೆಯ ಮೂಡ್ ಕೂಡ ಸಿಕ್ಕಿದೆ. ಸೊ ನಮ್ಮ ಜೊತೆಗೆ ಇವತ್ತು ಈ ಒಂದು ಸಮೀಕ್ಷೆಯ ವಿಚಾರಕ್ಕೆ ಸಂಬಂಧ ಚರ್ಚೆಯನ್ನು ಮಾಡಲಿಕ್ಕೆ, ವಿಶ್ಲೇಷಣೆ ಮಾಡಲಿಕ್ಕೆ ಹಿರಿಯ ಪತ್ರಕರ್ತರಾದಂಥ ಪ್ರೊಫೆಸರ್ ರವೀಂದ್ರ ರೇಷ್ಮೆ ಇದ್ದಾರೆ. ರೇಷ್ಮೆ ಅವರೇ, ಕಾರ್ಯಕ್ರಮ ಸ್ವಾಗತ. ಹಾಗೆ ನಮ್ಮ ಜೊತೆಗೆ ನಮ್ಮ ದೆಹಲಿಯ ಪ್ರತಿನಿಧಿ ಪ್ರಶಾಂತ್ ಅಂದು ಕೂಡ ಚರ್ಚೆಯಲ್ಲಿ ಭಾಗಿರ್ತಾರೆ. ಪ್ರಶಾಂತ್ ಅಂದು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಾನು ಮೊದಲಿಗೆ ರೇಷ್ಮೆ ಅವ್ರನ್ನ ಕೇಳ್ತೀನಿ. ರೇಷ್ಮೆ ಅವರೇ,
ಲೆಕ್ಕಾಚಾರ ಬಹಳಷ್ಟು ಬದಲಾವಣೆ ಆಗಿದೆ. ಬಹಳ ಜನ ಏನು ತಿಳ್ಕೊಂಡಿದ್ರು ಕಾಂಗ್ರೆಸ್ಸಿಗೆ ಇಲ್ಲಿ 19 ಸ್ಥಾನ 20 ಸ್ಥಾನ ಗಳಿಸ್ಬೋದು. ಹಿಂದೆ ಏನು BJPಗೆ 19 ಸ್ಥಾನ ಇತ್ತು ಅದು ಬಹುತೇಕ ಈಗ ಕಾಂಗ್ರೆಸ್ಗೆ ಆಗ್ಬೋದು. ಆದರೆ ಇವತ್ತು ಟೈಮ್ಸ್ ನೌ ಮತ್ತು ಸಿ ವೋಟ್ ನಡೆಸಂಥ ಒಂದು ಸ್ಯಾಂಪಲ್ ಸರ್ವೆ ಪ್ರಕಾರ ಇವತ್ತು ಒಂದು ವೇಳೆ ಚುನಾವಣೆ ಆದರೆ ಲೋಕಸಭೆಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ 13, BJPಗೆ 12 ಮತ್ತು JDSಗೆ 3 ಸ್ಥಾನಗಳು. ಅಂದರೆ ಬಹುತೇಕ ಎಲ್ಲೊಂದು ಕಡೆ BJPಗೆ ಏನಾಗ್ತಾ ಇದೆ, ಕಾಂಗ್ರೆಸ್ನ ಮೈನಸ್ ಆಗ್ತಾ ಇದೆ. 6 ಸ್ಥಾನ ಕಾಂಗ್ರೆಸ್ ಇರ್ಬೋದು 2009ರಲ್ಲಿ, ಆದರೆ ಸದ್ಯದ ಸ್ಥಿತಿಯಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದಿರ್ತಕ್ಕಂಥದ್ದು. ಸೊ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಶಕ್ತಿ ಕಮ್ಮಿ ಆಗ್ತಾ ಇದೆ. ಇಲ್ಲ ಲಕ್ಷ್ಮಣ್, ನಾವು ಗಮನಿಸಬೇಕಾಗಿದ್ದು, ನಾನು 6 ಗಂಟೆಯಿಂದ ಆರಂಭದಿಂದ ಟೈಮ್ಸ್ ನಾವು ಪ್ರಸಾರವನ್ನು ನೋಡ್ತಾ ಇದ್ದೇನೆ. ಆ ಸಂವಾದಗಳು ಮತ್ತು ಈ ಬಿಂಬಿತ ಅಂಕಿ ಸಂಖ್ಯೆಗಳು ಇದು 2ನೇ ಹಂತದ ಸಮೀಕ್ಷೆ, ಪೂರ್ವಭಾವಿ ಸಮೀಕ್ಷೆ. ಇದು ಮೊದಲನೇ ಹಂತದಲ್ಲಿ ಜುಲೈನಲ್ಲಿ ಮಾಡಿದರು. ಜುಲೈನಲ್ಲಿ ಮಾಡಿದಾಗ ಆಗ್ತಾನೆ ಕಾಂಗ್ರೆಸ್ಸಲ್ಲಿ ನಿಚ್ಚಳ ಬಹುಮತ ತಗೊಂಡು ಅಧಿಕಾರಕ್ಕೆ ಬಂದಿತ್ತು. BJP ಸಂಪೂರ್ಣವಾಗಿ ನಿಸ್ತೇಜವಾಗಿತ್ತು. ಆಮೇಲೆ ರಾಷ್ಟ್ರ ಮಟ್ಟದಲ್ಲಿ ಅವರಿನ್ನೂ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅನ್ನೋದನ್ನು ಇನ್ನೂ ನಿರ್ಧಾರ ಮಾಡಿರಲಿಲ್ಲ. ಈ ಸಮೀಕ್ಷೆ ಇದು ಘಟನೋತ್ತರ. ಅಂದರೆ BJP ಪಕ್ಷ ನರೇಂದ್ರ ಮೋದಿ ಅವರನ್ನೇ ತನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸಿದ ಮೇಲೆ ನಡೆದಂಥ ಸಮೀಕ್ಷೆ. ಹೌದು, ಜುಲೈನಲ್ಲಿ ನಡೆದಿದ್ದು ನರೇಂದ್ರ ಮೋದಿ ಹೊರಹೊಮ್ಮೋದಕ್ಕಿಂತ ಮುಂಚೆ ನಡೆದ ಸಮೀಕ್ಷೆ. ಇದು ಆಡಳಿತಕ್ಕೆ ಬಂದಂಥ ಸಂದರ್ಭ, ತದನಂತರದ ಸಮೀಕ್ಷೆ ಇದು. ಹಾಗಾಗಿ ಅವತ್ತೇನು ಹೇಳಿದರು, ಜುಲೈನಲ್ಲಿ ಕರ್ನಾಟಕದಲ್ಲಿ ಇವತ್ತು ಲೋಕಸಭಾ ಚುನಾವಣೆ ನಡೆದರೆ ಕಾಂಗ್ರೆಸ್ಗೆ 20ರಿಂದ 22 ಸೀಟ್ ಬರುತ್ತೆ, BJP ಪೂರ್ತಿ ನಿರ್ನಾಮ ಆಗುತ್ತೆ ಅಂತ ಹೇಳಿದರು. ಇವಾಗ ಅಕ್ಟೋಬರ್ನಲ್ಲಿ ನರೇಂದ್ರ ಮೋದಿ ನಿಶ್ಚಳವಾಗಿ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಅವ್ರು ಬಿಂಬಿಸಿದ ಮೇಲೆ BJP ಸಾಕಷ್ಟು ಚೇತರಿಸ್ಕೊಳ್ಳುತ್ತೆ ಅಂತ. BJPಗೆ ನಷ್ಟ ಅನ್ನೋದಕ್ಕಿಂತ ಚೇತರಿಕೆ ಇದು, ಅವರ ಅದೃಷ್ಟ ಚೆನ್ನಾಗಿದೆ. ಯಾಕಂದರೆ ಈ ಕ್ಷಣದಲ್ಲೂ ಕೂಡ BJPಗೆ ಗೆಲ್ಲಿಸಬಲ್ಲಂಥ ನಾಯಕತ್ವ ಕರ್ನಾಟಕದಲ್ಲಿಲ್ಲ. ಒಂಥರ ಎಲ್ಲೋ ಅದು ನೈತಿಕವಾಗೂ ವೈಚಾರಿಕವಾಗೂ ದಿವಾಳಿಯಾಗಿರೋ ಸ್ಥಿತಿಯಲ್ಲಿ ಇದೆ ಕರ್ನಾಟಕದ BJP. ಮೋದಿಯ BJPಗೂ ಕರ್ನಾಟಕ BJP ಮೋದಿ ಫ್ಯಾಕ್ಟರಿ ವರ್ಕೌಟ್ ಆಗ್ತಾ ಇದೆ ಅಂತ ನಾನು ಪದೇ ಒತ್ತಿ ಹೇಳ್ತಾ ಇದ್ದೇನೆ. ಕರ್ನಾಟಕದ BJPಯ ಸಂಸ್ಕೃತಿಗೂ ಮೋದಿ ಬಿಂಬಿಸಿರುವಂಥ ಸಂಸ್ಕೃತಿಗೂ ಭಾಳ ಅಜಗಜಾಂತರವಾದ ವ್ಯತ್ಯಾಸ. ಕರ್ನಾಟಕದ BJP ನಾಯಕರುಗಳು ಈ ಕ್ಷಣದಲ್ಲೂ ಕೂಡ ಕಳೆದ ಚುನಾವಣೆಯ ಹೀನಾಯ ಸೋಲಿಗೆ ಒಂದು ಕನಿಷ್ಠ ಪಕ್ಷ ಒಂದು ವಿಷಾದವನ್ನಾಗಲಿ ಪಶ್ಚಾತ್ತಾಪವನ್ನಾಗಲಿ ಪ್ರಾಯಶ್ಚಿತ್ತವನ್ನು ಆಗಲಿ ಮಾಡಿಕೊಂಡೇ ಇಲ್ಲ ಇದುವರೆಗೂ. ಮೋದಿ ಬಂದ ತಕ್ಷಣ ತಮಗೆಲ್ಲ ಒಂದು ಲಾಟ್ರಿ ಹೊಡೆದಂಗೆ ತಾವೆಲ್ಲ ಕೇಂದ್ರದಲ್ಲಿ ಸಚಿವರಾಗಿಬಿಡ್ತೀವಿ ಅನ್ನೋ ಭ್ರಮೆಯಲ್ಲಿದ್ದಾರೆ. ಆದರೂ ಕೂಡ ಆ ಭ್ರಮೆ ಇದ್ದರೂ ಕೂಡ ಅವ್ರ ಅದೃಷ್ಟ ಚೆನ್ನಾಗಿದೆ ನೋಡಿ ಈಗಾಗಲೇ. ಬಟ್ ರೇಷ್ಮೆ ಒಂದು ಇಲ್ಲಿ ಫ್ಯಾಕ್ಟ್ರಿ ನಾವು ಗಮನಿಸಬೇಕಾಗುತ್ತೆ. ಯಾಕಂತಂದರೆ ತಾವು ಹೇಳಿದ್ರು ಜುಲೈನಲ್ಲಿ ಬಂದಂಥ ಸಮೀಕ್ಷೆ ಪ್ರಕಾರ 19ರಿಂದ 20 ಸ್ಥಾನ ಕಾಂಗ್ರೆಸ್ ಅಥವಾ 22 ಹೋಗುತ್ತೆ. BJPಗೆ 3ರಿಂದ 4 ಗೆದ್ದರೆ ದೊಡ್ಡದು ಅನ್ನೋಂಥ ಒಂದು ಸಮೀಕ್ಷೆಯ ಒಂದು ರಿಸಲ್ಟ್ ಇತ್ತು. ಆದರೆ ಇವತ್ತು ಒಂದು ಫ್ಯಾಕ್ಟರ್ ಮೋದಿ ಇರ್ಬೋದು, ಅವ್ರು ಪ್ರಧಾನಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಿರ್ಬೋದು, ಎಲ್ಲೊಂದು ಕಡೆ ಆ ಒಂದು ವೇವ್ ಕ್ರಿಯೇಟ್ ಆಗಿರ್ಬೋದು. ಆದರೆ ಕರ್ನಾಟಕ ತಾವು ಹೇಳಿದ್ರೆ ಕರ್ನಾಟಕದ ಲಕ್ಷಣಗಳೇ ಬೇರೆ ಇದ್ದಾವೆ. ಇಲ್ಲಿ ಯಡಿಯೂರಪ್ಪ ಮತ್ತು ಶ್ರೀರಾಮುಲು ಫ್ಯಾಕ್ಟರ್ ಕೂಡ ಇದರಲ್ಲಿ ಅಡಕಾಗಿದೆ ಅನ್ನೋಂಥ ಪ್ರಶ್ನೆ ಇದೆ. ಯಾಕಂತಂದರೆ ಯಡಿಯೂರಪ್ಪ ಪದೇ ಹೇಳ್ತಾ ಇದ್ದಾರೆ, ಮೋದಿ ಘೋಷಣೆ ಆಗ್ತಾ ಇದ್ದ ಹಾಗೆ ಅವರಿಗಿಂತ ಹೆಚ್ಚು ಸಂತೋಷಪಟ್ಟಿದ್ದು ಯಡಿಯೂರಪ್ಪನವರು. ನಾನು NDA ಮಿತ್ರ ಪಕ್ಷ, ನಾನು 10 ಸ್ಥಾನಗಳನ್ನು ನನಗೆ ಬೇಕು, ಈ ರೀತಿಯ ಬೆಳವಣಿಗೆಗಳಿದ್ದಾವೆ. ಬಹುತೇಕ ಈ 13 ಕಾಂಗ್ರೆಸ್ಸು 12 BJPಯ ಏನು ಒಂದು ಸಮೀಕ್ಷೆಯಲ್ಲಿ ಬಹುತೇಕ ಯಡಿಯೂರಪ್ಪ ಮತ್ತು ಶ್ರೀರಾಮುಲು ಫ್ಯಾಕ್ಟರ್ ಕೂಡ ಇದೆ ಅಂತ. ಇಲ್ಲ, ಇದರಲ್ಲಿ ದೇಶದ ಎಲ್ಲೆಡೆ ಮೋದಿ ವರ್ಸಸ್ ರಾಹುಲ್ ಅನ್ನೋ ಸ್ಪರ್ಧೆ ಇದ್ದರೂ ಕೂಡ ಕರ್ನಾಟಕದ ಮಟ್ಟಿಗೆ ಸಿದ್ದರಾಮಯ್ಯ ವರ್ಸಸ್ ಮೋದಿ ಇದು. ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡಿನ ಪ್ರಭಾವ ಅಷ್ಟಾಗಿಲ್ಲ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಗೆಲ್ಲಿಸ್ಕೊಂಡು ಬರೋ ಒಬ್ಬ ನಾಯಕ ಬೇಕಾಗಿದೆ. ಇಲ್ಲಿನ ನಾಯಕರನ್ನ ಗೆಲ್ಲಿಸೋ ಶಕ್ತಿ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ನಲ್ಲಿಲ್ಲ. ರಾಹುಲ್ ಗಾಂಧಿಗೆ ಅಲ್ಲ, BJPಗೂ ಅದೇ ಇದೆ. ಇಲ್ಲ, BJPಗೆ ಹಾಗಿಲ್ಲ. ಇವತ್ತೊಬ್ಬ ಬಲಿಷ್ಠ ನಾಯಕ ಸಿಕ್ಕಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಗೆಲ್ಲಿಸ್ಕೊಂಡು. ಒಂದು ಕಾಲದಲ್ಲಿ ಯಾವ ರೀತಿ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿಯ ಪ್ರಭಾವ ಇತ್ತು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ, ಅದು ಇವತ್ತು ಮೋದಿಗೆ ಬಂದಿದೆ. ಕರ್ನಾಟಕದಲ್ಲಿ ಮೋದಿ ನಾಯಕತ್ವಕ್ಕೆ ಓಟ್ ಬರುತ್ತೆ ಅಂತ ನಾನು ನಂಬೋ ಸ್ಥಿತಿ ಇಲ್ಲ. ಇವತ್ತು ಕೂಡ ಇಲ್ಲಿ ಯಡಿಯೂರಪ್ಪ ಬೇಕು, ಶ್ರೀರಾಮುಲು ಬೇಕು, ಅನಂತಕುಮಾರ್ ಬೇಕು, ಈ ರೀತಿ ನಾಯಕತ್ವ ಬೇಕಾಗುತ್ತೆ. ಕರ್ನಾಟಕ ಜನ ಅನೇಕ ಸಾರಿ ವಿಧಾನಸಭೆಯಲ್ಲಿ ಒಂದು ತೀರ್ಪು, ಪಾರ್ಲಿಮೆಂಟ್ ಚುನಾವಣೆ ಒಂದು ತೀರ್ಪನ್ನು ಕೊಟ್ಟಿರೋ ಅನೇಕ ಉದಾಹರಣೆಗಳಿದೆ ಕರ್ನಾಟಕದಲ್ಲಿ. ಇಲ್ಲಿನ ಜನರಲ್ಲಿ ರಾಜಕೀಯ ವಿವೇಕ ತುಂಬ ಜಾಗೃತವಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ಎಂಥ ಸರ್ಕಾರ ಬೇಕಂತ ತೀರ್ಮಾನಿಸುವಷ್ಟು ಒಂದು ವಿವೇಕ ಇದೆ ಇವರಲ್ಲಿ. ಎಲ್ಲೋ ಒಂದು ಕಡೆ ಈ ರಾಹುಲ್ ನಾಯಕತ್ವ ಏನಿದೆ, ಬಿಂಬಿತ ನಾಯಕತ್ವ, ಅದು ಇನ್ನೂ ಅನೇಕ ಆಯಾಮಗಳನ್ನು ಪಡ್ಕೊಳ್ಳದೆ ಹೋದರೆ ಕರ್ನಾಟಕದ ಮಟ್ಟಿಗೆ ಕಾಂಗ್ರೆಸ್ಸು ವಿಫಲವಾಗ್ಬೋದು, ಕಾಂಗ್ರೆಸ್ಸಿನ ನಿರೀಕ್ಷೆ ಸುಳ್ಳಾಗ್ಬಿಡ್ಬೋದು ಅಲ್ಲಿ. ಹಾಗಾಗಿ ಇಲ್ಲೂ ಕೂಡ BJPಯ ಚೇತರಿಕೆ ಅಂತ ಅದೃಷ್ಟ ಇವತ್ತು ಚೆನ್ನಾಗಿದೆ. ಕರ್ನಾಟಕ ಸ್ಥಳೀಯ ನಾಯಕರ ಅದೃಷ್ಟ ಚೆನ್ನಾಗಿದೆ. ಬಟ್ ಇನ್ನೊಂದು ಪ್ರಶ್ನೆ, ಸಿದ್ದರಾಮಯ್ಯ ನಾಯಕತ್ವ ಇದೆಯಲ್ಲ, ಈಗ ಭಾಳ ಅಗ್ನಿ ಪರೀಕ್ಷೆ ಇದೆ, ಒಂಥರ ಟೆಸ್ಟೆಡ್ ಪೀರಿಯಡು. ಅವರು ಅಸೆಂಬ್ಲಿ ಗೆದ್ದರು, ಅನೇಕ ಯೋಜನೆಗಳು ಜಾರಿಗೊಳಿಸಿರ್ಬೋದು. ಆದರೆ 12 BJP 13 ಕಾಂಗ್ರೆಸ್ ಅನ್ನೋದಿದೆಯಲ್ಲ, ಕಾಂಗ್ರೆಸ್ಸಿಗೆ ಭಾಳ ದೊಡ್ಡ ಹಿನ್ನಡೆ ಇದು ಖಂಡಿತವಾಗಿ. ಯಾಕಂದ್ರೆ ಅವ್ರು ನಿರೀಕ್ಷೆ ಇರೋದೇ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ. ಆಂಧ್ರದಲ್ಲಿ ನಿರೀಕ್ಷೆ ಅವ್ರು ಏನೋ ಲೆಕ್ಕಾಚಾರ ಮಾಡೋಕ್ಕೆ ಹೋಗಿದ್ರೆ ಅದರ ಮುಂದೆ ಅಂತ ಚರ್ಚೆ ಮಾಡೋಣ. ಕರ್ನಾಟಕದಲ್ಲಿ ಇವರ ಲೆಕ್ಕಾಚಾರದ ಪ್ರಕಾರ 20ರಿಂದ 22 ಸ್ಥಾನ. ಸೊ ಹಾಗಾದರೆ ಇಲ್ಲಿ ಕಾಂಗ್ರೆಸ್ಸಿಗೆ ತುಂಬ ಲಾಸ್ ಆಗ್ತಾ ಇದೆ. ಕಳೆದ 3 ತಿಂಗಳಲ್ಲಿ ಇಷ್ಟೊಂದು ಕುಸಿತ ಆಗಬಾರ್ದಾಗಿತ್ತು. 22 ಸ್ಥಾನಗಳಲ್ಲಿ 12 ಸ್ಥಾನ 13 ಸ್ಥಾನ ಅನ್ನೋಷ್ಟು ಎಲ್ಲ ಒಂದು ಕಡೆ ಸಮಬಲದ ಹೋರಾಟ ಆಗ್ತಾ ಇದೆ. ಮೊದಲು ಏಕಪಕ್ಷೀಯ ಹೋರಾಟ ಆಗ್ಬೋದು ಅಂತ ಅನಿಸ್ಬಿಡುತ್ತೆ. ಯಾಕಂದರೆ ಪೂರ್ತಿ BJP ನೆಲ ಕಚ್ಚಿದ್ರಿಂದ JDS ಕೂಡ ಲೋಕಸಭಾ ಚುನಾವಣೆ ಅಂತ ದೊಡ್ಡ ಸ್ಪರ್ಧೆ ಕೊಡೋ ಸ್ಥಿತಿಯಲ್ಲಿ ಇಲ್ಲದೇ ಇರೋದ್ರಿಂದ ಕಾಂಗ್ರೆಸ್ಗೆ ಭಾಳ ವಾಕೋವರ್ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಹಾಗಾಗ್ತಾ ಇಲ್ಲ. ಅಂದರೆ ಕಾಂಗ್ರೆಸ್ಸಿನ ಆಂತರಿಕ ವಿದ್ಯಮಾನಗಳು, ಕರ್ನಾಟಕ ಕಾಂಗ್ರೆಸ್ಸಲ್ಲಿ ಅಲ್ಲಲ್ಲಿ ಮಾಧ್ಯಮದಲ್ಲಿ ಗೋಚರಿಸ್ತಾ ಇರೋ ಆಂತರಿಕ ವಿದ್ಯಮಾನಗಳು ಕೂಡ ಇದಕ್ಕೆ ಕಾರಣ ಅಂತ ಕಾಣುತ್ತೆ.
ನಾನು ಖಾಸಗಿಯಾಗಿ ಅನೇಕ ಪ್ರಮುಖ ಕಾಂಗ್ರೆಸ್ ನಾಯಕರ ಹತ್ರ ಇತ್ತೀಚೆಗೆ ಮಾತಾಡ್ತಾ ಇದ್ದೀನಿ. ನಿನ್ನೊಬ್ರು ಹೇಳಿದರು, ನಾನು ಕಾಂಗ್ರೆಸ್ನಲ್ಲಿದ್ದರೂ ಕೂಡ ಮೋದಿ ಪ್ರಧಾನಿ ಆಗಲಿ ಅಂತ ನಾನು ಬಯಸ್ತೇನೆ. ಈ ಥರದ್ದು ಒಂದು ವಿಚಿತ್ರವಾದ ಅಲೆ ಎದ್ದುಬಿಟ್ಟಿದೆ ಕಾಂಗ್ರೆಸ್ ಅಂತರಂಗದಲ್ಲೊಂದು ಬಹಿರಂಗದಲ್ಲೊಂದು ಕಾಂಗ್ರೆಸ್ಸಿಗೆ. ಅದು ಸಿದ್ದರಾಮಯ್ಯನ ಮೇಲಿರೋ ವ್ಯಕ್ತಿಗತವಾದ ಒಂದು ಅಸಹನೆ ಅಂತಲ್ಲ, ರಾಷ್ಟ್ರ ಮಟ್ಟದಲ್ಲಿ ಅವರ ಹೈಕಮಾಂಡಿನ ಬಗ್ಗೆ ಅವ್ರಿಗೆ ಬೇಸರ ಆಗಿದೆ. ಅಂದರೆ ನೀವು ಡಿವಿಸಿವ್ ಆಗಿದೆ ಅಂತ, ಒಂದು ಕಡೆ ಮೋದಿ ನಾಯಕತ್ವ, ಇನ್ನೊಂದು ಕಡೆ ರಾಹುಲ್ ನಾಯಕತ್ವ, ಈ ಎರಡು ನಾಯಕತ್ವದಲ್ಲಿ ಜನ ಎಲ್ಲ ಒಂದು ಕಡೆ ತೀರ್ಮಾನಕ್ಕೆ ಬರುವ ಸ್ಥಿತಿ ಬರ್ತಾ ಇದೆಯಾ ಅಂತ ಈ ಸಮೀಕ್ಷೆ ನೋಡ್ತಾ ಇದ್ದಾರೆ. ಹೈಕಮಾಂಡ್ ಎಲ್ಲೋ ನಮ್ಮ ಸ್ಥಳೀಯ ಆಶಯಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಕಾಂಗ್ರೆಸ್ಸಿಗರಿಗೆ ಅನ್ನಿಸ್ತಾ ಇದೆ. ಸಿದ್ದರಾಮಯ್ಯನವರೆಲ್ಲ ಒಬ್ಬ ಸಮರ್ಥ ನಾಯಕರನ್ನು ಗುರುತಿಸ್ಕೊಂಡಿರ್ಬೋದು, ಅದೇ ಮಾತನ್ನು ನಾವು ರಾಹುಲ್ ಗಾಂಧಿ ನಾಯಕತ್ವದ ಬಗ್ಗೆ ಹೇಳಿಕ್ಕೆ ತಯಾರಿಲ್ಲ. ಬಟ್ ಒಂದು ಮಾತಿದೆ ರೇಷ್ಮೆ ಅವರೇ, ಮೋದಿ ಹವಾ ಎಲ್ಲೇ ಇರ್ಬೋದು, ಕರ್ನಾಟಕದ ನಡೀತಾ ಇಲ್ಲ ಅಂತ ಅನ್ನೋ ಮಾತನ್ನು ಪದೇ ಪದೇ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯ ಕೂಡ ಹೇಳ್ತಿದ್ದಾರೆ. ಕರ್ನಾಟಕದ ಲೆಕ್ಕಾಚಾರಗಳ ಬೇರೆ, ಕರ್ನಾಟಕದ ವೋಟ್ ಪಾಲಿಟಿಕ್ಸೇ ಬೇರೆ, ಇಲ್ಲಿರ್ತಕ್ಕಂಥ ನಮ್ಮ ಕೆಲಸಗಳು, ನಮ್ಮ ಜನಬೆಂಬಲ ಅದು ಮೋದಿ ಫ್ಯಾಕ್ಟ್ರಲ್ಲಿ ಎಲ್ಲೋ ಒಂದು ಕಡೆ ಅಡಕ ಆಗೋದಿಲ್ಲ, ಮುಳುಗೋಗಲ್ಲ ಅನ್ನೋ. ಖಂಡಿತವಾಗೂ ಎಷ್ಟರ ಮಟ್ಟಿಗೆ ಬಿ ಜೆ ಪಿ ನಾಯಕರು ಆ ಮೋದಿಯ ರಾಜಕೀಯ ಸಂದೇಶವನ್ನು ಇಲ್ಲಿ ಜನರಿಗೆ ತಲುಪಿಸೋದಕ್ಕೆ ಯಶಸ್ವಿ ಆಗ್ತಾರೋ ಅದ್ರ ಮೇಲೆ ಅವಲಂಬಿಸಿರುತ್ತೆ. ಈ ಬಿ ಜೆ ಪಿ 12 ಸೀಟನ್ಸ್ ಇಷ್ಟು ಸಲೀಸಾಗೇನು ಬರಲ್ಲ, ಇವ್ರು ತುಂಬ ಪ್ರಯಾಸ ಪಡಬೇಕಾಗುತ್ತೆ. ತಮ್ಮ ಹಳೆಯ ಇಮೇಜನ್ನು ಪೂರ್ತಿಯಾಗಿ ಓವರಾಲ್ ಮಾಡ್ಕೋಬೇಕಾಗಿದೆ. ಇವರೆಲ್ಲ ಒಂದು ಶುದ್ಧೀಕರಣ, ಆತ್ಮಶುದ್ಧೀಕರಣ ಮಾಡ್ಕೊಂಡಿದ್ದಾರೆ ಅಂತ ಜನರಿಗೆ ಮನದಟ್ಟಾದರೆ ಮಾತ್ರ ಮತ್ತೆ ಬಿ ಜೆ ಪಿ ನಂಬ್ತಾರೆ ಹೊರತು ಬಿ ಜೆ ಪಿ ಮೇಲೆ ಮೊದಲಿದ್ದ ಪ್ರೀತಿ, ಗೌರವ, ನಂಬಿಕೆ ಎಲ್ಲ ಹೊರಟೋಗ್ಬಿಟ್ಟಿದೆ, ಸಾಕಷ್ಟು ಮಟ್ಟಿಗೆ ಕಡಿಮೆ ಆಗುತ್ತೆ. ಎಸ್ ರೇಷ್ಮೆ, ನಾವು ಚರ್ಚೆ ಮಾಡ್ತೀವಿ, ನಮ್ಮ ಜೊತೆಗೆ ಪ್ರಶಾಂತ್ ಅದು ಕೂಡ ಇದ್ದಾರೆ. ಯಾಕಂತಂದರೆ ಓವರಾಲ್ ಆಗಿ ತೆಗೆದುಕೊಂಡ್ರೆ ಬಹುತೇಕ ಭಾರತದ ಈ ಒಂದು ಮೂಡ್ ಏನಿದೆ, ಬಹುತೇಕ 543 ಲೋಕಸಭಾ ಕ್ಷೇತ್ರಗಳ ಪೈಕಿ 272 ಗಳಿಸುವಂಥದ್ದಿಲ್ಲ, ದೊಡ್ಡ ಪ್ರಯಾಸ. ಸೊ ಅದರಲ್ಲಿ ಕಾಂಗ್ರೆಸ್ ತನ್ನ ದೊಡ್ಡ ಮಿತ್ರ ಪಕ್ಷನ ಹುಡುಕೋಕ್ಕೆ ಪ್ರಯತ್ನ ಮಾಡ್ಬೋದು. ಬಿ ಜೆ ಪಿ ತನ್ನ ಅಂದರೆ ತನ್ನ ಸ್ವಂತ ಬಲದ ಸಂಖ್ಯಾ ಬಲ ಏನಿದೆ ಅದು ಹೆಚ್ಚಿನ ಶಕ್ತಿಯಾಗಿ ವೃದ್ಧಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ಬೋದು. ಬಹುತೇಕ ಆ ನಿಟ್ಟಿನಲ್ಲಿ ಈ ಸಮೀಕ್ಷೆಯ ಒಂದು ತಿರುಳು ಹೊರಗೆ ಬರ್ತಾ ಇದೆ. ಸೊ ರೇಷ್ಮೆ ಹೇಳೋರ ಪ್ರಕಾರ ಒಂದು ಕಡೆ ಕಾಂಗ್ರೆಸ್, ಇನ್ನೊಂದು ಕಡೆ ಬಿ ಜೆ ಪಿ, ಅದು ರಾಹುಲ್ ವರ್ಸಸ್ ನರೇಂದ್ರ ಮೋದಿ, ಈ ರೀತಿಯ ಒಂದು ರೀತಿಯ ಧ್ರುವೀಕರಣದ ರಾಜಕೀಯ ನಡೀತಾ ಇರೋದ್ರಿಂದ ಬಹುತೇಕ ಆ ನಿಟ್ಟಿನಲ್ಲಿ ಏನಾದರೂ ವರ್ಕೌಟ್ ಆಗೋದಾದರೆ ಬಿ ಜೆ ಪಿ ತನ್ನ ಏಕೈಕ ದೊಡ್ಡ ಪಕ್ಷ ಹೊರಹೊಮ್ಮಿದ್ರೆ ಬಹುತೇಕ ಆ ನಿಟ್ಟಿನ ಬೆಳವಣಿಗೆಗಳು ಬಹುತೇಕ ಮುಂದಿನ ಹಂತದಲ್ಲಿ ನಡೀಬೋದು. ಅದರಲ್ಲಿ ಅನೇಕ ರಾಜ್ಯಗಳು ಕೂಡ ಅಡಕಾಗಿದ್ದಾವೆ. ಸೊ ಅಲ್ಲಿ ಕೂಡ ಈ ರೀತಿಯ ಬೆಳವಣಿಗೆಗಳು ಕಂಡು ಬರ್ತವೆ. ನಾನು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಅಂತ